1ನೇ ತಾರೀಕು ಭಯಂಕರ ಅಮಾವಾಸ್ಯೆ. ಈ ಅಮಾವಾಸ್ಯೆ ಮುಗಿದ ಮಧ್ಯರಾತ್ರಿಯಿಂದ ಈ 7 ರಾಶಿಯವರಿಗೆ ಸೋಲೇ ಇಲ್ಲ ಎಂಬಂತೆ ಎಲ್ಲಿಲ್ಲದ ರಾಜಯೋಗ ಶುರುವಾಗಲಿದ್ದು, ಸೂರ್ಯದೇವರ ಒಂದು ಕೃಪೆಯಿಂದ ಇವರು ಶ್ರೀಮಂತರಾಗುವಂತ ಯೋಗ ಕೂಡಿ ಬರ್ತಾ ಇದೆ. ರಾಶಿಯವರು ಕೋಟ್ಯಾಧಿಪತಿಗಳಾಗಿ ಜೀವನವನ್ನು ನಡೆಸ್ತಾರೆ. ಇವರಿಗೆ ಸೂರ್ಯ ದೇವರ ಒಂದು ಸಂಪೂರ್ಣ ಅನುಗ್ರಹ ಕೃಪಾಶೀರ್ವಾದದಿಂದ ದುಡ್ಡಿನ ಸುರಿಮಳೆ ಆಗುವಂತ ಯೋಗ ಕೂಡಿ ಬರ್ತಾ ಇದೆ. ಶ್ರೀಮಂತರಾಗುವಂತ ಯೋಗ ಕೂಡಿ ಬರ್ತಾ ಇದೆ ಅಂತಾನೆ ಹೇಳ್ಬೋದು. ಇನ್ನು ಆರ್ಥಿಕವಾಗಿ ಇವರು ಉನ್ನತಿಯನ್ನ ಪಡಿತಾರೆ. ಜೊತೆಗೆ ಪ್ರತಿಯೊಂದು ಕ್ಷೇತ್ರದಲ್ಲೂ ಸಫಲತೆಯನ್ನ ಪಡೆದುಕೊಳ್ತಾರೆ. ಭೌತಿಕ ಸುಖವನ್ನು ಪಡೆದುಕೊಳ್ಳೋದ್ರಿಂದ ಕುಟುಂಬದಲ್ಲಿ ಅತ್ಯುತ್ತಮ ಕ್ಷಣಗಳನ್ನು ಕಳೀತಾರೆ ಅಂತಾನೆ ಹೇಳ್ಬೋದು. ಇನ್ನು ಇವರ ಒಂದು ಸಂಬಳ ಹೆಚ್ಚಾಗೋದ್ರ ಜೊತೆಗೆ ಬಡ್ತಿ ಕೂಡ ಸಿಗ್ತಾ ಹೋಗ್ತದೆ. ಸಾಕಷ್ಟು ಹುಡುಕಾಟದ ನಂತರ ನಿರುದ್ಯೋಗಿಗಳಿಗೆ ಒಳ್ಳೆಯ ಉದ್ಯೋಗಾವಕಾಶಗಳು ಸಿಗ್ತಾ ಹೋಗ್ತದೆ. ಇನ್ನು ಈ ರೀತಿಯ ಒಂದು ಎಲ್ಲ ಲಾಭಗಳನ್ನು ಇವರು ಪಡೆದುಕೊಳ್ತಾ ಹೋಗ್ತಾರೆ. ಇನ್ನು ಈ ರಾಶಿಯವರು ಮಾಡುವಂಥ ಪ್ರತಿಯೊಂದು ಕೆಲಸದಲ್ಲೂ ಕೂಡ ಬಂಪರ್ ಲಾಟರಿ ಹೊಡೆಯಲಿದ್ದು, ಇವರಿಗೆ ಅದೃಷ್ಟವೋ ಅದೃಷ್ಟ ಅಂತ ಹೇಳ್ಬಹುದು. ಯಾಕೆ ಇಷ್ಟೆಲ್ಲ ಅದೃಷ್ಟ ಮತ್ತು ಲಾಭವನ್ನು ಪಡೆದುಕೊಳ್ತಾ ಇರುವಂಥ ಆ ರಾಶಿಗಳು ಯಾವುವು ಅಂದರೆ ಮೇಷರಾಶಿ, ಕಟಕ ರಾಶಿ, ಕನ್ಯಾ ರಾಶಿ, ತುಲಾ ರಾಶಿ, ವೃಶ್ಚಿಕ ರಾಶಿ, ಧನುರಾಶಿ, ಮೀನರಾಶಿ. ಈ ರಾಶಿಯಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಓಂ ಸೂರ್ಯದೇವಾಯ ನಮಃ ಅಂತ ಕಮೆಂಟನ್ನು ಮಾಡಿ.